ಓಂ ಶಾಂತಿ ಭಕ್ತರೇ, ವೀಕ್ಷಕರೇ, ಅಭಿಮಾನಿಗಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈಗ ನೀವಿಲ್ಲಿ ನೋಡ್ತಕ್ಕಂಥ ಹಣ್ಣುಗಳು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆ ಬಳ್ಳಿಯ ಹಣ್ಣುಗಳು. ನಾನು ಇದನ್ನು ಕುಕ್ಕೆ ಸುಬ್ರಹ್ಮಣ್ಯ ಹಣ್ಣು ಅಂತ ಕರಿತೀನಿ, ಅಥವಾ ನಾಗಸೃಷ್ಟಿ ಫ್ರೂಟ್ಸ್ ಅಂತ ಹಣ್ಣು ಅಂತ ನಾನು ಕರಿತೀನಿ. ನೀವು ಹೆಂಗಾದರೂ ಕರ್ಕೊಳ್ಳಿ, ಯಾರು ಹೆಂಗಾದರೂ ಅವ್ರವ್ರ ಇಷ್ಟ ಕರ್ಕೊಳ್ಳಿ. ಅದು ನೋಡಿ, ನಮ್ಮ ಮನೆ ಪಕ್ಕದಲ್ಲಿದೆ. ಇದು ಕುಕ್ಕೆ ಬಳ್ಳಿ ಅಂತಿರುತ್ತೆ, ನಮ್ಮ ಮನೆ ಪಕ್ಕದಲ್ಲಿ ಇರುತ್ತೆ, ಅಲ್ಲಿ ಕಾಣುತ್ತೆ ಬಳ್ಳಿ. ಅಲ್ಲಿಗೆ ಹೋಗೋಣ, ಈಗ ಹೋಗೋಣ, ತೋರಿಸ್ತೀನಿ. ಆಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಬೇಲಿ ಗಿಡ ಅಂತ ಕಾಣುತ್ತೆ ನೋಡಿ, ಅಲ್ಲಿ ಬಳ್ಳಿ, ಅದು ಕುಕ್ಕೆ ಬಳ್ಳಿ ಮೇಲೆ ಹೋಗಿದೆ, ಅದು ಬಳ್ಳಿ. ಅದರ ಪಕ್ಕದಲ್ಲಿ ಬೇಲಿ ಗಿಡ, ಆಮೇಲೆ ಉತ್ತರಾಣಿ ಗಿಡ, ಆಮೇಲೆ ಸೂಲಿ ಗಿಡ. ಸೂಲಿ ಅಂದರೆ ಏನಪ್ಪ ಅಂದರೆ ಸರ್ಪ, ಚೇಳು ಇದೆಲ್ಲ ಕಡಿದ್ರೆ ಅದಕ್ಕೆ ಔಷಧಿ ಬೇಕಲ್ಲ, ಆ ಗಿಡ. ನಾನೀಗ ನಿಮಗೆ ತೋರಿಸ್ತೀನಿ, ಪೇಷನ್ಸ್ ಇಟ್ಕೊಂಡು ನೋಡಿ, ಓಕೆನಾ? ಇದು ನಮ್ಮ ಮನೆ ಹತ್ರ ಇರುತ್ತೆ, ಇದು, ಓಕೆನಾ? ಇದು ನಮ್ಮ ಮನೆ ಇರುತ್ತೆ, ನೀವು ನೋಡ್ತಾ ಇದ್ದೀರಿ, ನಮ್ಮ ಮನೆ ಇರುತ್ತೆ. ಈಗ ಹೋಗೋಣ, ಫಸ್ಟು ಸೂಲಿ ಗಿಡ ನೋಡೋಣ, ಇದು ಉತ್ತರಾಣಿ ಗಿಡ ನೋಡೋಣ. ಫಸ್ಟು ಉತ್ತರಾಣಿ ಗಿಡ ನೋಡೋಣ. ಉತ್ತರಾಣಿ ಗಿಡ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಬೇರು, ಕಾಂಡ, ಎಲೆ, ಅದನ್ನು ನಾವು ಟೀ ಕಾಫಿನಲ್ಲಿ ಅಥವಾ ಹರಿದು ಪುಡಿ ಮಾಡಿ ಅದನ್ನು ಮನೇಲಿ ಇಟ್ಕೋಬೇಕಾಗುತ್ತೆ. ಆದರೆ ಅದನ್ನು ಪೌರ್ಣಮಿ, ಅಮಾವಾಸ್ಯೆ, ಮಂಗಳವಾರ, ಗ್ರಹಣ ಟೈಮು ಅಥವಾ ಪುಣ್ಯಕಾಲಗಳಲ್ಲಿ, ಅಂಥ ಕಾಲಗಳಲ್ಲಿ ಅವುಗಳನ್ನು ಬೇರು ಎಲ್ಲ ಕಿತ್ತು ತಂದು ನಾವು ಪುಡಿ ಮಾಡಿ ಇಟ್ಕೋಬೇಕು. ಇದು ಉತ್ತರಾಣಿ ಗಿಡ ಇರುತ್ತೆ. ಇದು ಕೂಡ ಚೇಳು, ಸರ್ಪ ಇತ್ಯಾದಿ ವಿಷ ಜಂತುಗಳು ಕಡಿದಾಗ ಇದರ ಒಂದು ಪುಡಿ ಅಥವಾ ಕಷಾಯ ಮಾಡಿ ನಾವು ಕುಡಿಬೇಕಾಗುತ್ತೆ. ಅಥವಾ ಅದರ ಒಂದು ಪುಡಿಯನ್ನು ಗಂಧದಲ್ಲಿ ತೇದು ವಿಷ, ಸರ್ಪ, ಚೇಳು ಎಲ್ಲಿ ಕಚ್ಚಿರುತ್ತೆ ಇಡಬೇಕಾಗುತ್ತೆ. ಹಾಗೆ ಅದು ಶುಗರು, ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಉತ್ತರಾಣಿದ ಆಗುತ್ತೆ. ಜ್ವರ ಬಂದರೆ, ಶೀತ ಆದರೆ, ಆ ರೀತಿಯಲ್ಲಿ, ಓಕೆನಾ? ಅದಾದಮೇಲೆ ನಿಮಗೆ ಇದು ಯಾವುದು ಬಳ್ಳಿ, ಕುಕ್ಕೆ ಬಳ್ಳಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಬಳ್ಳಿ ಅಥವಾ ನಾಗಸೃಷ್ಟಿ ಬಳ್ಳಿ ಅಂತ. ಇದರಲ್ಲಿ ಕಾಯಿಗಳು ಬಿಟ್ಟಿದೆ, ನೀವು ನೋಡ್ಬೋದು. ಇದು ಹೆಂಗಪ್ಪ ಅಂದ್ರೆ ಕಾಯಿನ ಅದು ಕಾಪಾಡಿಕೊಳ್ಳುತ್ತೆ, ಯಾರು ಅದನ್ನು ಮುಟ್ಟಬಾರ್ದು ಅಂತ. ಮೇಲುಗಡೆ ಒಳ್ಳೆ ನಾಗಸರ್ಪ, ಅನಂತ ಸರ್ಪ ಇರುತ್ತಲ್ಲ, ಆದಿಶೇಷ, ಆ ರೀತಿ ಒಂದೊಂದು ಹೆಡೆ ಎತ್ಕೊಂಡು ಆ ಕಾಯಿನ ಸುತ್ತುವರೆದಿರುತ್ತೆ. ಆದಿಶೇಷ ಯಾವ ರೀತಿ ಇರ್ತಾನೋ ಹಾಗೆ ಇದೊಂಥರ ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿಯನ್ನು ರಕ್ಷಣೆ ಮಾಡ್ತಾನೆ ಗರುಡದೇವನಿಂದ. ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿಯನ್ನು ರಕ್ಷಣೆ ಮಾಡ್ತಾನೆ. ಅದೇ ವಿಗ್ರಹಗಳೇ ಅಲ್ಲಿರೋದು, ಎಲ್ಲಿ? ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ. ಕೆಳಗಡೆ ವಾಸುಕಿ ಇರ್ತಾನೆ, ಮೇಲ್ಗಡೆ ಸುಬ್ರಹ್ಮಣ್ಯ ಇರ್ತದೆ. ಅದಕ್ಕೆ ಅಲ್ಲಿ ಮೂರು ಸರ್ಪ ಎಡೆ ಎತ್ತಿರೋದು ನಿಮಗೆ ಕಾಣುತ್ತೆ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ. ಅದೇ ರೀತಿ ಕುಕ್ಕೆ ಗಿಡ ಹೆಂಗಪ್ಪ ಅಂದರೆ ತನ್ನ ಫಲವನ್ನು, ಹಣ್ಣನ್ನು, ಕಾಯಿಯನ್ನು ಕಾಪಾಡಿಕೊಳ್ಳುತ್ತೆ. ಸುತ್ತಲೂ ಎಡೆಗಳ ಥರ ಇರುತ್ತೆ. ಅದಕ್ಕೆ ಇದು ಕುಕ್ಕೆ ಬಳ್ಳಿ ಅಂತ ಹೆಸರುವಾಸಿ. ಇದು ಏತಕ್ಕೆಲ್ಲ ಪ್ರಯೋಜನ ಆಗುತ್ತೆ ಅಂದರೆ, ಮನುಷ್ಯನಲ್ಲಿ ಸಾಕಷ್ಟು ಕಾಯಿಲೆಗಳಿರುತ್ತೆ, ಶೀತೋಷ್ಣ, ಅವುಗಳಿಂದ ಬರ್ತಕ್ಕಂಥ ಕಾಯಿಲೆಗಳು, ಹಾಗೆ ಹೊಟ್ಟೆ ಒಳಗೆ ಹುಣ್ಣು, ಬಾಯಲ್ಲಿ ಹುಣ್ಣು ಇತ್ಯಾದಿ ಇರ್ತದೆ ಕಾಯಿಲೆಗಳು. ಆ ಎಲ್ಲ ಕಾಯಿಲೆಗಳಿಗೂ ಇದು ಯಾರು ಬೇಕಾದರೂ ನಿರ್ಭಯವಾಗಿ ಇದರ ಬಳ್ಳಿ, ಬೇರು, ಕಾಯಿಯನ್ನು ತಿನ್ಬೋದು, ಹಣ್ಣನ್ನು ತಿನ್ಬೋದು. ಹಾಗೆ ಬೇರು ಬಳ್ಳಿಯನ್ನು ಕಾಫಿಯಲ್ಲಿ, ಟೀನಲ್ಲಿ ಕುದಿಸಿ ಕಷಾಯ ಮಾಡಿ ಅಥವಾ ಕುಡಿಬೋದು. ನಮ್ಮನೆ ಪಕ್ಕದಲ್ಲೇ ಇದೆ ನೋಡಿ, ಅಲ್ಲೇ ಮನೆ ನಮ್ಮದು. ಈ ಪಕ್ಕದಲ್ಲೇ ಆ ಗಿಡನೂ ಇತ್ತು, ಈ ಗಿಡನೂ ಇದೆ. ಗೊತ್ತಾಯ್ತಲ್ಲ? ನೀವು ಈ ಬಳ್ಳಿಯನ್ನು ತುಂಡು ಮಾಡ್ಕೊಳ್ಳಿ. ಆದರೆ ಯಾವುದೇ ಗಿಡ ಕೀಳಬೇಕಾದ್ರೂ ಒಂದಿನ ಮುಂಚೆ ಆವಾಹನ ಕೊಡಬೇಕು, ಪ್ರಾರ್ಥನೆ ಮಾಡಿ. ಭಾನುವಾರ, ಮಂಗಳವಾರ, ಬುಧವಾರ ಅಥವಾ ಶನಿವಾರ ನೀವು ಕೀಳಬೇಕಂದ್ರೆ ಮೊದಲು ಒಂದಿನ ಮುಂಚೆನೇ ಪ್ರಾರ್ಥನೆ ಮಾಡಬೇಕು. ಅಂದರೆ ನಾಳೆ ನಾನು ನಿನ್ನನ್ನು ತಗೊಂಡು ಹೋಗ್ತಾಯಿದ್ದೀನಿ, ಓ ವೃಕ್ಷ ದೇವತೆ, ಯಕ್ಷ ದೇವತೆ, ನಮಗೆ ನಿಮ್ಮ ಅಪ್ಪಣೆ ಆಗಬೇಕಂತೇಳಿ ನೀವು ಆಮೇಲೆ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಕೆಲವು ಬೀಜ ಮಂತ್ರಗಳಿರುತ್ತೆ, ಅದನ್ನು ಗುರುಗಳ ಹತ್ರ ತೊಗೊಂಡು ನೀವು ಆ ಪ್ರಾರ್ಥನೆ ಮಾಡಿ ಬೀಜ ಮಂತ್ರ ಹೇಳಿ ಆ ಗಿಡನ
ಹಿಂದೆ ದಿನ ನೀವು ಪ್ರಾರ್ಥನೆ ಮಾಡಿ ಮಾರನೇ ದಿನ ನೀವು ಆ ಗಿಡನ ಆ ಬೇರನ್ನ ತೊಗೊಂಡು ಬರಬೇಕಾಗುತ್ತೆ. ಇದು ನೋಡಿ ಬೇಲೆ ಗಿಡ, ಇದನ್ನು ಬೇಲೆ ಗಿಡ ಅಂತ ಕರಿತೀವಿ. ನೀವು ಆಗಲೇ ನೋಡಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಾಗಸೃಷ್ಟಿ ಬಳ್ಳಿ, ಈಗ ನೋಡ್ತಾ ಇರೋದು ನೀವು ಬೇಲೆ ಗಿಡ ಅಂತ. ನೀವು ಇದೆಲ್ಲ ಮುಳ್ಳಿನ ಗಿಡ, ಒಂಥರ ಮುಳ್ಳು ಇರ್ತದೆ ನೋಡಿ, ಆ ಕಾಯಿ ನೋಡ್ಬೋದು. ಇದು ಕೂಡ ಚೇಳು, ಸರ್ಪ ಇತ್ಯಾದಿ ಕಡಿದಾಗ ಅದಕ್ಕೆ ಉಪಯೋಗ ಆಗುತ್ತೆ. ಹಾಗೆ ಶೀತ, ನೆಗಡಿ ಇತ್ಯಾದಿ ಆದರೂ ಕೂಡ ಉಪಯೋಗ ಆಗುತ್ತೆ. ಆಮೇಲೆ ನೋಡಿ ಅದರ ಪಕ್ಕದಲ್ಲೂ ಇದು ಸೂಲಿ ಗಿಡ, ಇದು ಬಂದು ಸೂಲಿ ಗಿಡ. ಇದು ಸೂಲಿ ಗಿಡ ಅಂತ ನಾವು ಕರಿತೀವಿ. ಇದರಲ್ಲಿ ಸದ್ಯಕ್ಕೆ ಈಗ ಕಾಯಿ ಬಿಟ್ಟಿಲ್ಲ. ಇದು ಬ್ಲ್ಯಾಕ್ ಕಲರ್ ಚಿಕ್ಕದಾಗಿ ಹಣ್ಣುಗಳಿರುತ್ತೆ, ಸಣ್ಣ ಸಣ್ಣ ಹಣ್ಣು ಬ್ಲ್ಯಾಕ್ ಕಲರ್ ಇರುತ್ತೆ ಇದರಲ್ಲಿ. ಇದು ಸರ್ಪ, ಚೇಳಿಗೆ ತುಂಬ ಅನುಕೂಲ ಇದಿರುತ್ತಲ್ಲ ಇದು. ಆಮೇಲೆ ನೋಡಿ ಉತ್ತರಾಣಿದು ಇಲ್ಲಿ ಒಂದೇ ಒಂದು ಹೂವು ಇದೆ. ಉತ್ತರಾಣಿದು ನೋಡ್ಬೋದು ನೀವು, ಒಂದೇ ಒಂದು ಹೂವು. ಆಗಲೇ ಫಸ್ಟ್ ಟೈಮ್ ನೀವು ನೋಡಿದ್ದು ತುಂಬ ಉತ್ತರಾಣಿ ಗಿಡ. ಇಲ್ಲಿ ಒಂದೇ ಒಂದು ಹೂವು ಇದೆ. ಇದು ನೋಡಿ ಸೂಲಿ ಗಿಡ, ಇದು ಎಲೆಗಳು ನೋಡ್ಕೊಳ್ಳಿ, ಇದು ಸೂಲಿ ಗಿಡ. ಗೊತ್ತಾಯ್ತಲ್ಲ, ಇದು ಏತಕ್ಕಾಗುತ್ತಂದರೆ ಚೇಳು, ಸರ್ಪ ಇತ್ಯಾದಿ ಕಡಿದಾಗ ಅಥವಾ ಶೀತ, ನೆಗಡಿ, ಕೆಮ್ಮು ಆದಾಗ ಇದರ ಬೇರು, ಎಲೆ ಇದನ್ನೆಲ್ಲ ತಿನ್ಬೋದು. ಕಾಯಿ ಕೂಡ ತಿನ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ಆಯುರ್ವೇದಿಕ್ ಇರುತ್ತೆ, ಪ್ರಕೃತಿ ದತ್ತವಾಗಿರುತ್ತೆ. ನಾನು ಇಷ್ಟು ಹೇಳಿದ್ನಲ್ಲ, ಎಲ್ಲವನ್ನೂ ತಿನ್ಬೋದು ನೀವು, ನಾನು ತೋರಿಸಿದ್ದೆ ಎಲ್ಲವನ್ನು. ಓಕೆನಾ? ನೋಡಿದ್ರಲ್ಲ ನೀವು. ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಸಣ್ಣ ಮಾಹಿತಿ ನಿಮಗೆ. ನಮ್ಮ ಮನೆ ಹತ್ರ ಇರ್ತಕ್ಕಂಥ ಗಿಡಗಳನ್ನು ನಾನು ನಿಮಗೆ ಪರಿಚಯಿಸ್ಬೇಕು ಅನ್ನಿಸ್ತು, ಅದಕ್ಕೆ ಪರಿಚಯಿಸಿದ್ದೀನಿ. ಮೊದಲಿಗೆ ನಾನು ನಿಮಗೆ ಉತ್ತರಾಣಿ ಗಿಡ ಪರಿಚಯಿಸಿದ್ದು, ಅನಂತರ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಾಗಸೃಷ್ಟಿ ಗಿಡ. ಈಗ ಹಣ್ಣುಗಳು ಅವು ಹೇಗಿರ್ತವೆ, ಹಣ್ಣುಗಳ ಒಳಗಡೆ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಚೆಕ್ ಮಾಡೋಣ, ತಿನ್ನೋಣ. ಈಗ ನೋಡಿ, ಇದು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಾಗಸೃಷ್ಟಿ ಫಲ. ಇದು ನೋಡಿ, ಇದು ಜಿಡ್ಡು ಇರುತ್ತೆ, ಫುಲ್ ಇದು ಹಣ್ಣಿಗೆ ಕವರ್ ಆಗಿರುತ್ತೆ. ಅನಂತ ಪದ್ಮನಾಭ ಸ್ವಾಮಿ ಅನ್ನೋ ಥರ, ಬ್ರಹ್ಮದೇವನ ಅನಂತ ಪದ್ಮನಾಭ ಸ್ವಾಮಿಯಿಂದ ಹುಡ್ತಾನೆ ಅನಂತ ಪದ್ಮನಾಭ ಸ್ವಾಮಿ, ಆದಿಶೇಷನ ಮಕ್ಕಳಿಂದ. ಇಲ್ಲಿ ಏನಂದರೆ ಈ ಫಲ ಇರುತ್ತೆ, ಅದರ ಸುತ್ತಲೂ ಏನಾಗುತ್ತೆ, ಇದು ಕವರ್ ಮಾಡಿರುತ್ತೆ. ಸಸಿ ನೋಡ್ರೆ ಅಲ್ಲಿ ಕಿತ್ತಾಗದೆ ಅದು ಒಳ್ಳೆ ಆದಿಶೇಷನ ಎಡೆಗಳ ಥರ ಇರುತ್ತೆ. ಓಕೆನಾ? ಇದು ನೋಡಿ ಕಾಯಿ ಇರುತ್ತೆ, ಅದರೊಳಗಡೆ ಬೀಜಗಳಿರುತ್ತೆ, ಒಳ್ಳೆ ದ್ರಾಕ್ಷಿ ಥರ ಕಲರ್ ಇರುತ್ತೆ, ಬ್ಲೂ ಕಲರ್. ಇದನ್ನು ತಿನ್ಬೋದು ನಾವು ತಿನ್ಬೋದು, ತೊಂದರೆ ಏನಿಲ್ಲ, ತಿನ್ಬೋದು. ನೋಡಿ ಕಾಯಿ ಒಳಗೆ ಅದು ಒಳ್ಳೆ ದ್ರಾಕ್ಷಿ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಭಾಳ ಒಳ್ಳೆ ಸ್ಮೆಲ್ ಬರುತ್ತೆ, ಸುವಾಸನೆ ಅಂತೂ ಸಖತ್ತಾಗಿರುತ್ತೆ. ತಿಂತಾ ಇದ್ರಂತೂ ಭಾಳ ಚೆನ್ನಾಗಿರುತ್ತೆ, ವಾಸನೆಯೂ ಸಖತ್ತಾಗಿರುತ್ತೆ. ಇದು ಗೊತ್ತಾಯ್ತಲ್ಲ, ಅದನ್ನು ಹೆಚ್ಚಿಗೆ ನಾವು ತಿನ್ಬೋದು. ಒಳಗಡೆ ಮೆತ್ತಗಿರುತ್ತೆ, ಬೀಜಗಳಿರುತ್ತೆ, ನಾವು ತಿನ್ಕೋಬೋದು, ಏನಿಲ್ಲ ತಿನ್ಬೋದು. ಒಳ್ಳೆ ಟೇಸ್ಟು, ಒಳ್ಳೆ ವಾಸನೆ ಇರ್ತದೆ ನೋಡಿದ್ರೆ. ಗೊತ್ತಾಯ್ತಲ್ಲ, ವಾಸನೆ ಅಂತೂ ಭಾರಿ ಸಖತ್ತಾಗಿರುತ್ತೆ, ಸುವಾಸನೆ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಮನೆಯೆಲ್ಲ ಅದೇ ವಾಸನೆ ಹೊಡಿತಾ ಇದೆ, ತುಂಬ ಸುವಾಸನೆ ಇರುತ್ತೆ. ಗೊತ್ತಾಯ್ತಲ್ಲ, ಇದು ಆರೋಗ್ಯಕ್ಕೆ ಒಳ್ಳೆಯದು, ಏನು ವೆರಿ ಮಾಡೋಷ್ಟಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು, ಯಾರು ಬೇಕಾದ್ರೂ ತಿನ್ಬೋದು. ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಾಗಸೃಷ್ಟಿ ಫಲ, ಕುಕ್ಕೆ ಬಳ್ಳಿಯ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಗೊತ್ತಾಯ್ತಲ್ಲ, ಒಳ್ಳೆ ವಾಸನೆ ರೀ, ಸುವಾಸನೆ ಅಂತೂ ಸಖತ್ತಾಗಿರುತ್ತೆ, ಮನೆಯೆಲ್ಲ ವಾಸನೆ ಇರುತ್ತೆ. ಮತ್ತು ಆ ಮೇಲ್ಗಡೆ ನೋಡಿ ಎಣ್ಣೆ, ಫುಲ್ ಎಣ್ಣೆ ಇರುತ್ತೆ. ಯಾವುದು ಆ ಮೇಲ್ಗಡೆ ಒಂದು ಕವಚ ಇತ್ತಲ್ಲ, ಅದು ಕವಚ ಅಂದರೆ ಯಾವುದು, ಅಲ್ಲಿ ಕಿತ್ತಿಟ್ಟಿದ್ದೀನಿ ನೋಡಿ, ಕೆಳಗಡೆ ಇದೆ ಅದು ಅಲ್ಲಿ ಕಿತ್ತಿಟ್ಟಿದ್ದೀನಿ ಪೇಪರ್ ಮೇಲೆ. ಆ ಸೊಪ್ಪು ಅದು ಎಡೆಗಳ ಥರ ಇರುತ್ತೆ, ನಾಗಸರ್ಪ ಎಡೆಗಳ ಥರ ಆದಿಶಿನ ಥರ. ಅದು ನೋಡಿ ನನ್ನ ಕೈಯೆಲ್ಲ ಎಣ್ಣೆ ಆಗೋಯ್ತು, ಬರೀ ಎಣ್ಣೆ ಇರ್ತದೆ. ಆದರೆ ಫಲ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಸುವಾಸನೆ ಇರುತ್ತೆ, ಇದು ಸಖತ್ತಾಗಿರುತ್ತೆ ತಿಂತಿದ್ರೆ. ಏನಂದರೆ ಬೀಜ ಇರುತ್ತೆ, ಒಳ್ಳೆ ಟೇಸ್ಟು, ಸಖತ್ತಾಗಿರುತ್ತೆ. ಗೊತ್ತಾಯ್ತಲ್ಲ, ನಾನು ಒಂದು ವೀಡಿಯೋನಲ್ಲಿ ನೋಡಿದೆ, ಕುಕ್ಕೆ ಬಳ್ಳಿ ಅಂದ್ಬಿಟ್ಟು ಯಾರೋ ಮಾಡಿದ್ರು. ಸರಿ, ಆಮೇಲೆ ನಮ್ಮ ಮನೆ ಪಕ್ಕದಲ್ಲೂ ಇದೆ, ನೋಡಿದ್ರೆ ಮನೆ ಪಕ್ಕದಲ್ಲೂ ಇದೆ. ಆಮೇಲೆ ಉತ್ತರಾಣಿ ಗಿಡ ಇದೆ, ಆಮೇಲೆ ಸೂಲಿ ಗಿಡ ಇದೆ, ಬೇಲೆ ಗಿಡ ಇದೆ. ಓಕೆನಾ? ಅದಕ್ಕೆ ತೊಗೊಂಡು ಬಂದೆ, ನಿಮಗೆಲ್ಲ ಒಂದು ಪರಿಚಯಿಸೋಣ ಅಂದ್ಬಿಟ್ಟು. ಸಖತ್ತಾಗಿರುತ್ತೆ, ಇದೆಲ್ಲ ಕಿತ್ಕೊಂಡು ತಿನ್ನಿ, ಆಯುರ್ವೇದಿಕ್ಕು, ಏನೂ ತೊಂದರೆ ಇಲ್ಲ. ಈ ರೀತಿ ಸಾಕಷ್ಟು ಗಿಡಗಳು ನಮ್ಮ ಮನೆಗಳ ಹತ್ರ ಎಲ್ಲ ಬೆಳೆದಿರುತ್ತೆ, ಅಕ್ಕಪಕ್ಕ ಎಲ್ಲ ಬೆಳೆದಿರುತ್ತೆ. ಅದೆಲ್ಲ ನಾವು ತೊಗೊಂಡು ಬಂದು ತಿಂದರೆ ಒಳ್ಳೆಯದಲ್ವಾ? ಹೌದಾ ಇಲ್ವಾ? ನಾವು ಈಗ ಮಾತ್ರೆ ಅದು ಇದು ಕೊಂಡ್ಕೊಂಡು ತಿನ್ನೋದು ಹೆಂಗಿರುತ್ತೆ. ಇದು ಒಂದು ಚಿಕ್ಕ ಮಾಹಿತಿ ನಾನು ನಿಮಗೆ ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ
ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಈ ರೀತಿ ಬೇರೆ ಬೇರೆ ಆಯುರ್ವೇದಿಕ್ ಅಥವಾ ಪರಿಸರದಲ್ಲಿ ಸಿಗ್ತಕ್ಕಂಥ ನಿಮ್ಮ ಮನೆಯ ಅಕ್ಕಪಕ್ಕ ಸಿಗ್ತಕ್ಕಂಥ ಗಿಡಮೂಲಿಕೆಗಳ ಪರಿಚಯನ ನಾನು ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಒಂದೇ ಒಂದು ಲೈಕ್ ಮಾಡಿ ಸಾಕು. ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಓಕೆನಾ. ಆಯುರ್ವೇದಿಕ್ನ ನೀವು ಆದಷ್ಟು ಅವುಗಳನ್ನ ತಿಳ್ಕೊಂಡು ಯೂಸ್ ಮಾಡಬೇಕು, ಬೇರೆ ಏನೇನೋ ಯೂಸ್ ಮಾಡೋದು ಬೇಡ. ಇವೆಲ್ಲ ಬೇರು, ಎಲೆ, ತೊಗಟೆ, ಕಾಂಡ ಇವೆಲ್ಲವನ್ನು ಕುದಿಸಿ ಕುಡಿಬೋದು. ಹಣ್ಣುಗಳನ್ನು ಕೂಡ ನೀವು ತಿನ್ಬೋದು. ಆಯುರ್ವೇದಿಕ್ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಇರ್ತದೆ, ಓಕೆನಾ. ಓಕೆ ಅವರೇ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವಿಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.